ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು ಅರ್ಧ ಚಮಚನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಕಾಯ್ತಿರ್ಬೇಕಾದ್ರೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಇದಿಷ್ಟು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಕುದಿ ಬರಬೇಕು. ನಾನು ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಅಕ್ಕಿ ಹಿಟ್ಟನ್ನ ಬೇಕಾದ್ರೂ ತೊಗೋಬೋದು, ಅಂಗಡಿಲಿ ಸಿಗೋದಾದ್ರೂ ತೊಗೋಬೋದು, ಬೇಕಾದ್ರೆ ಮನೇಲಿ ಮಾಡಿ ಇಟ್ಕೊಂಡಿರೋದಾದರೆ ತೊಗೋಬೋದು. ಅಕ್ಕಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಉಕ್ಕು ಬರ್ತಾ ಇರೋವರೆಗೂ ಕುದಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಯಾವುದೇ ರೀತಿ ಗಂಟಾಗಬಾರ್ದು, ಆ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದಿಲ್ಲ ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ. ನಂತರ ಇವಾಗ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಮುದ್ದೆ ಮಾಡೋ ಕೋಲ್ ತೊಗೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತಳ ಬಿಡೋ ತನಕ ನಾವು ನಾದ್ಕೋತಾನೆ ಇರಬೇಕು. ಇದರಲ್ಲಿ ತಳ ಬಿಡ್ತಾ ಇದೆ ಅಂದರೆ ಅಕ್ಕಿ ಹಿಟ್ಟಿನ ಉಂಡೆ ಬೆಂದಿದೆ ಅಂತ ಅರ್ಥ. ನಂತರ ಒಂದು ಮಣೆಗೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡಿಟ್ಕೊಳ್ಳಿ. ಇವಾಗ ಮಾಡ್ಕೊಂಡಿರೋಂಥ ಉಂಡೆನ ಶಾವಿಗೆ ಒಳಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಕ್ಲಿ ಒಳಗೆ ಹಾಕಿ ಕೂಡ ಒತ್ಕೋಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಶಾವಿಗೆ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಸ್ವಲ್ಪ ಉದುರುದಾಗಿ ಕೆಳಗಡೆ ಬಿಡಿಸ್ಕೋಬೇಕಾಗತ್ತೆ. ನಾವು ಇದನ್ನು ಒಬ್ಬರೇ ಮಾಡೋದಕ್ಕಾಗಲ್ಲ, ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಒಂದು ಸ್ವಲ್ಪ ಫ್ರೀಯಾಗಿ ಹಾಕೋಬೇಕು ತಟ್ಟೆಗೆ ನಾವು ಇದನ್ನು. ಇಷ್ಟಾದ ಶಾವಿಗೆ ರೆಡಿ. ಈ ಒತ್ತು ಶಾವಿಗೆನ ನಾವು ಕಾಯಿ ಹಾಲು ಜೊತೆ ತಿನ್ಬೋದು, ನಾಟಿ ಕೋಳಿ ಸಾಂಬಾರು, ಚಿಕನ್ ಫ್ರೈ ಜೊತೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.